ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರೂ ನಾನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಹುಷಾರಿರಲಿಲ್ಲ. ಸಾರಿ, 2 ದಿನ ಫುಲ್ ಬೆಡ್ಡಲ್ಲೇ ಉಳ್ಕೊಂಡ್ಬಿಟ್ಟೆ. ಅಷ್ಟು ಹುಷಾರು ತಪ್ಪಿಬಿಟ್ಟೆ. ಎದ್ದೊಳಕ್ಕಾಗ್ತಾಯಿಲ್ಲ, ಎದ್ರೆ ತಲೆ ಸುತ್ತು, ಆಗ್ತಾನೇ ಇಲ್ಲ. ಏನು ಮಾಡಿದ್ರು ನೀರು ಕುಡಿಯೋಕ್ಕೆ ಕೂಡ ಆಗ್ತಾಯಿಲ್ಲ. ಫುಲ್ ಕೆಮ್ಮು ಅಂದರೆ ಅದು ಎಂಥ ಕೆಮ್ಮು, ಯಪ್ಪ ಎಂಥ ಕೆಮ್ಮು ಅಂತೀರ. ಮಿಲ್ಟಿ ಹಾಕಿ ರಾತ್ರಿ ಎಲ್ಲ ಮಿಲ್ಟಿ ತೊಗೊಂಬಂದು ಇಟ್ಕೊಂಡ್ಬಿಡೋದು, ಒಂದೊಂದೇ ಹಾಕ್ಕೊಳ್ಳೋದು. ಅದು ನೀರು ಬಿಟ್ಟಾಗೆಲ್ಲ ಸ್ವಲ್ಪ ಸಮಾಧಾನ, ಮತ್ತೆ ಕೆಮ್ಮು ಜಾಸ್ತಿ ಆಗಿಬಿಡ್ತಾಯಿತ್ತು. ಅರ್ಧ ಕೆಮ್ಮಿಂದನೇ ಆಲ್ಮೋಸ್ಟು ನಾನು ಸ್ವಲ್ಪ ಕುಗ್ಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ಕೆಮ್ಮು ಇತ್ತು. ಅದು ಬಟ್ ಕಂಟ್ರೋಲ್ ಆಗಿಲ್ಲ ಫ್ರೆಂಡ್ಸ್. ಈ ಟೈಮ್ ಮಾತ್ರ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ನನಗೆ. ಎಷ್ಟು ಇದು ಟಾನಿಕ್ ಎಲ್ಲ ತೊಗೊಂಡ್ರೂ ಆಗಲಿಲ್ಲ. ತುಂಬ ಸುಸ್ತಾಗ್ಬಿಟ್ಟೆ ಮಾತ್ರ. 2 ದಿನ ಫುಲ್ ಬೆಡ್ಡಲ್ಲಿದ್ದಕ್ಕೆ ಪಾಪ ಮಕ್ಕಳನ್ನೂ ನೋಡ್ಕೊಳಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ದಾನೆ ಪಾಪ ಇಬ್ಬರನ್ನೂ ನೋಡಿಕೊಂಡ್ರು. ಇಬ್ಬರು ಫುಲ್ ಗಲಾಟೆ. ಅವ್ರ ಅಪ್ಪನ ಹತ್ರ ಕೇಳಬೇಕಾ, ಈ ಚಿಕ್ಕ ಮಕ್ಕಳಾಗಿದ್ರಂತೂ ಇನ್ನು ಹೊಡೆಯೋದು ಬೈಯೋದು ಏನೂ ಇರಲ್ವಾ, ಅವ್ರು ಕೇಳೋದೇ ಇಲ್ಲ ಫ್ರೆಂಡ್ಸ್. ಅವ್ರ ಅಪ್ಪಂಗಂತೂ 2 ದಿನ ಸಾಕಾಗಿ ಹಿಂಸೆ ಕೊಟ್ಬಿಟ್ರು. ಸರಿ, 3ನೇ ದಿನಕ್ಕೂ ಕೂಡ ಎದ್ದಿರಲಿಲ್ಲ. ಏನು ಮಾಡೋದು, ದೇವ್ರು ಕೊಟ್ಟ ವರನೋ ಕರ್ಮನೋ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟೊತ್ತಿಗೆ ಅಮ್ಮಗೆ ಕೂಡ ನೀರು ಕುಡಿಬೇಕು ಅನ್ನಿಸ್ತು. ನೀರು ಕೊಡ್ತಾಯಿದ್ದೀನಿ, ಬಿಸಿನೀರು ಕಾಯಿಸಿ. ಎಲ್ಲರೂ ಬಿಸಿನೀರೇ ಕುಡಿತಾಯಿದ್ದೀವಿ. ಅದೇ ಅವಾಗ ಹೇಳ್ದಂಗೆ ದೇವ್ರು ಕೊಟ್ಟಿದ್ದು ವರನೋ ಶಾಪನೋ ನಿಜವಾಗ್ಲೂ ಗೊತ್ತಿಲ್ಲ. ಆ ರೀತಿ ಲೇಡೀಸ್ ಪ್ರಾಬ್ಲಮ್ ಕೂಡ ಆಗೋಯಿತು. ಹಾಗಾಗಿ ಮತ್ತೆ ಮಲ್ಕೊಂಡ್ರೆ ಅಷ್ಟು ಅಂದರೆ ಏನೋ ಅರಿವಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಇದೇನೋ ಸ್ನಾನ ಮಾಡಿದ್ರೆ ಒಂದು ಸಮಾಧಾನ ಅಲ್ವಾ. ಹಾಗಾಗಿ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡೆ. ಸರಿ, ಮಕ್ಳಿಗೂ ಮಾಡಿಸಿರ್ಲಿಲ್ವಾ, ಸರಿ ನಾನೊಬ್ಳು ಮಾಡಿಕೊಂಡ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಬಂದು ಸ್ನಾನ ಮಾಡಿಸ್ಕೊಂಡೆ. ತಲೆ ಎಲ್ಲ ಅಷ್ಟು ವೆಯ್ಟ್ ಇದೆ, ಭಾರ, ಕೋಲ್ಡು, ಒಂಥರ ಕೆಮ್ಮು, ಫುಲ್ಲು ಫೀವರು ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ನನಗಂತೂ ಏನಾದರೂ ಆಗಿಬಿಟ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಕೆಲವೊಬ್ಬರು ತಡೀತಾರೆ, ಕೆಲವೊಬ್ಬರು ನಿಜವಾಗ್ಲೂ ತಡೆಯೋಷ್ಟು ಕೆಪಾಸಿಟಿ ಅವ್ರ ಹತ್ರ ಇರಲ್ಲ. ಬಟ್ ನೋಡೋಕ್ಕೆ ಬಾಡಿಯಾಗಿ ಇರ್ತಾರೆ ಅಷ್ಟೇ. ಬಟ್ ಅವ್ರ ಹತ್ರ ಕೆಲವ್ರಿಗೆ ಕೆಪಾಸಿಟಿನೇ ಇರೋದಿಲ್ಲ. ಕೆಲವೊಬ್ಬರು ತುಂಬ ತೆಳು ಇರ್ತಾರೆ, ಇವ್ರ ಕೈಲಿ ಏನೂ ಆಗೋಲ್ಲ ಅನ್ನೋರು ಫುಲ್ ಸ್ಟ್ರಾಂಗ್ ಇರ್ತಾರೆ. ನಾನಂತೂ ಕೆಲವೊಂದು ವಿಷಯದಲ್ಲಿ ಫುಲ್ಲು ವೀಕೆ ಅಂತ ಹೇಳ್ಬೋದು. ಈ ಹೆಲ್ತ್ ವಿಷಯದಲ್ಲಂತೂ ಬಿಡಿ, ನಾನಂತೂ ಫುಲ್ಲು ಇದು. ನಿಂತ್ಕೊಂಡು ತಲೆ ಸುತ್ತು, ಕೂತ್ಕೊಂಡು ತಲೆ ಸುತ್ತು, ನನಗೆ ಹಂಗಂಗೆ ಮಲ್ಕೋಬೇಕು ಅನ್ನಿಸ್ತಾ ಇರುತ್ತೆ. ನೋಡಿ, ತುಟಿ ಎಲ್ಲ ಫುಲ್ ಟೈಟಾಗಿ ಇಟ್ಕೊಂಡು ಕಷ್ಟ ಅಂತೂ ಅಷ್ಟಿಷ್ಟ ಆಗ್ತಾಯಿಲ್ಲ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಏನಾರು ಆದಾಗ ಅದು ಒದ್ದಾಡೋದಿದೆಯಲ್ಲ, ಅಬ್ಬಾ ಯಾರಿಗೂ ಬೇಡ ಅದು. ಈ ಸಪೋರ್ಟಿಗೂ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಮತ್ತು ರಿಲೇಷನ್ಸ್ ಅಂತಲೂ ಕೂಡ ಹತ್ರ ಇಲ್ಲ. ಇದ್ದರೂ ಯಾರೂ ಹತ್ರ ಇದ್ದವರೇ ನೋಡ್ತಾ ಇಲ್ಲ ಬಿಡಿ, ಇನ್ನು ದೂರ ಇದ್ದವ್ರು ಕರೆಸಿ ನೋಡ್ಕೊಳ್ಳಿ ಅಂತ ಹೇಳೋದು ಕಷ್ಟನೇ ಈ ಕಾಲದಲ್ಲಿ. ಸಖತ್ತು ಕಷ್ಟ ಆಗ್ಬಿಡ್ತು. ಅಷ್ಟಿಷ್ಟಿಲ್ಲ, ಏನಾರು ಅಂದರೆ ಮನೇಲೇ ಇದ್ದು ನಾವು ಇಷ್ಟು ನೋಡ್ಕೊಳ್ಳೋವಾಗ ಎಷ್ಟು ಕಷ್ಟ ಆಗುತ್ತೆ. ಇನ್ನು ಕೆಲವೊಂದು ಟೈಮ್ ಹಾಸ್ಪಿಟ್ಲಲ್ಲೆಲ್ಲ ಇರಬೇಕು ಅಂತ ಹೇಳ್ಬಿಟ್ರೆ ಅಂತೂ ಜೀವ ಹೊಡೆದೇ ಹೋಗ್ಬಿಡುತ್ತೆ ಬಿಡಿ. ನಂದಂತೂ ಅಷ್ಟೇ, ನಾನಂತೂ ಅಲ್ಲೇ ಕುಸ್ದು ಬಿದ್ದೋಗ್ಬಿಡ್ತೀನೇನೋ, ಅಯ್ಯೋ ಹಂಗಾಗ್ಬಿಡುತ್ತೆ ನನ್ನ ಕತೆ. ಸರಿ, ಬೆಳಗ್ಗೆ ಎದ್ದು ನೋಡಿದ್ರೆ ಅಡುಗೆ ಮನೆಯೆಲ್ಲ ಕಚಾಪಿಚಿ ಮಾಡಾಕ್ಬಿಟ್ಟಿದ್ರೆ. ನನ್ನ ಹಸ್ಬೆಂಡ್ ಏನೇನು ಬೇಕು ಅದು ಮಾಡೋದು, ಅಲ್ಲಿ ಹಾಕೋದು, ಕುಡಿಯೋದು, ಅಲ್ಲಿ ಇಡೋದು ಎಲ್ಲ ಹಂಗೆ ಮಾಡಿದ್ದಾರೆ. ಒಂದಿನ ಏನೋ ಪಾಪ ಮಾಡಿಕೊಂಡ್ರು, ನೆಕ್ಸ್ಟ್ ದಿನ ಒಂದಿನ ಮಾಡ್ಕೊಂಡಿಲ್ಲ, ಎಲ್ಲ ಹಿಂಗೆ ಅಳ್ದು ಬಿಟ್ಟಿದ್ದಾರೆ. ಮಕ್ಕಳು ಬೇರೆ ಫುಲ್ ಗಲಾಟೆ ಬೇರೆ ಸ್ಟಾರ್ಟ್ ಆಗಿತ್ತಲ್ವ, ಅವರಪ್ಪ ಇದ್ರೆ ಕೇಳಬೇಕಾ. ಹಾಗಾಗಿ ನಾನು ಪಕ್ಕದಲ್ಲಿರೋ ಬಿಸಿನೀರನ್ನೆಲ್ಲ ಕುಡಿತಾಯಿದ್ದೀನಿ. ಮತ್ತು ಕಾಫಿ ಮಾಡ್ಕೊಳ್ಳೋಣ, ನಂಗೆ ಕಾಫಿ ಇಲ್ಲ ಅಂದರೆ ಮೊದಲು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಅವರಿಬ್ಬರಿಗೂ ಕೂಡ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಮೇಲ್ಗಡೆ ಹೋಗ್ತಾಯಿದ್ದೀನಿ. ಬರೀ 3-4 ದಿವಸ ಆಯಿತು ಫ್ರೆಂಡ್ಸ್, 3 ದಿನ ಕರೆಕ್ಟಾಗಿ ಇವತ್ತಿಗೆ ಬರೀ ಹೋಟ್ಲಲ್ಲೇ ಊಟ ತಿಂಡಿ ಎಲ್ಲ ಕಳೆದ್ವಿ. ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಬಿಸಿಲಿದೆಯಲ್ವಾ,
ಅವ್ರಿಗೂ ಕೂಡ ತಲೆ ಸ್ನಾನ ಮಾಡಿಸಿದ್ದೆ. ಸರಿ ಸ್ವಲ್ಪ ರೆಸ್ಟು ಕುತ್ಕೊಂಡು ಸ್ವಲ್ಪ ಇದನ್ನು ಬಿಸಿಲು ಎಲ್ಲ ತಲೆ ಒಣಗಿಸ್ಕೊಂಬರೋಣ. ತಲೆ ಅಷ್ಟು ವೆಯ್ಟ್ ಇತ್ತು ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಆದರೂ ಇರಲಿ ಮಾಡೋಣ, ಇವತ್ತು ನಾವು ಹೇಗಿರ್ತೀವಿ ಏನು ಮಾಡಿರ್ತೀವಿ ಅಂತ ಮುಂದೊಂದು ದಿನ ನಮ್ಗೆ ನೋಡೋಕ್ಕೆ ಕೂಡ ಸಿಗತ್ತೆ ವೀಡಿಯೋಸು. ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ. ಆ ಮಂಜು ಸ್ವಲ್ಪ ಪರವಾಗಿಲ್ಲ, ಹುಷಾರಾದ ಸ್ವಲ್ಪನೇ. ಅವ್ನಿಗೆ ಹುಷಾರಿಲ್ಲ ಆದರೂ ಹೇಳ್ತಾಯಿದ್ದೀನಿ ತೊಳಿಬೇಡಪ್ಪ ಅಂತ, ಅವ್ನು ಕೇಳ್ತಾಯಿಲ್ಲ. ಅಮ್ಮನೂ ಸ್ವಲ್ಪ ಬೆಚ್ಚಗಿದ್ಲು. ಏನು ಮಾಡೋಕ್ಕಿಲ್ಲ, ಮಕ್ಕಳು ಹುಷಾರಿಲ್ಲ ಅಂದರೂ ಕೂಡ ಇವಳು ಮಾತ್ರ ಮಲಗಲ್ಲ. ಅವನಿಗೆ ಹೆವಿ ಫೀವರ್ ಬಂದುಬಿಟ್ರು ಅಂದರೆ ಹಂಗಂಗೆ ಕುಸ್ಸು ಮಲ್ಕೊಂಡ್ಬಿಡ್ತಾನೆ. ಬಟ್ ಇವಳಿದ್ದಾಳಲ್ಲ, ಇವಳು ಅಳ್ಳಾಡಲ್ಲ, ಹಿಂಗೆ ಎನರ್ಜಿಟಿಕ್ ಆಗಿರ್ತಾಳೆ. ಬಟ್ ನಾನು ಮಂಜು ಆ ಥರ ಇಲ್ಲ. ಮತ್ತು ಅವ್ರ ಅಪ್ಪ ಸ್ವಲ್ಪ ಇರ್ತಾರೆ, ಹೆವಿ ಯಾವಾಗೋ ಒಂದು ಟೈಮು ಇದಾಗಿದ್ರೆ ಅವರು ಮಲ್ಕೊತಾರೆ. ಹೆಲ್ತ್ ವಿಷಯದಲ್ಲಿ ಎಲ್ಲರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಒಂದ್ಸಲ ಕೈ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಹೆಲ್ತ್ ಅಂದರೆ ನಿಜವಾಗ್ಲೂ ಅಷ್ಟಿಷ್ಟು ಕೊಡಲ್ಲ. ಒಂದು ಟೈಮ್ ಹೊಡ್ತ ತಿನ್ನೋಕ್ಕೆ ಸ್ಟಾರ್ಟ್ ಆದ್ವಿ ಅಂದರೆ ಮತ್ತೆ ಹೊಡ್ತ ತಿನ್ನೋದು ನಿಲ್ಲಿಸಲ್ಲ, ಆ ಥರ ಆಗಿಬಿಡುತ್ತೆ. ಬಟ್ಟೆ ಒಗ್ದಾಕಿರೋದು ನೋಡಿ ಫ್ರೆಂಡ್ಸ್, 2 ದಿನ ಆಯಿತು, ಮೇಲ್ಗಡೆನೇ ಬಿದ್ದಿದೆ. ನಾನು ತಗೊಂಡು ಕೂಡ ಹೋಗೋಕ್ಕಾಗಿಲ್ಲ. ಹೇಳಿದ್ನಲ್ವ, ಬೆಡ್ ಮೇಲೆ ನಾನು ನಿಜವಾಗ್ಲೂ ಬಾತ್ರೂಮ್ ಆಯಿತು, ಅಲ್ಲಿ ರೂಮ್ ಆಯಿತು, ಮತ್ತು ಅಲ್ಲಿಗೆ ಕೂಡ ನಾನು ಬಂದಿಲ್ಲ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲೇ ಓಡಾಡೋದೇ ಆಯ್ತು ಅಷ್ಟೇ. ಮತ್ತು ಏನೂ ತಿನ್ನೋಕೆ ಕೂಡ ಆಗಿಲ್ಲ ಫ್ರೆಂಡ್ಸ್ ನನಗೆ. ನಮ್ಮ ಮನೆಯವ್ರು ಕಾಫಿ ಬೇಕಾ ಅವ್ರು ಕಾಫಿ ಕುಡಿತೀನಿ ಅಂದ್ಬಿಟ್ಟು ಕಾಫಿ ಬ್ರೆಡ್ ತಿನ್ನು, ಕಾಫಿ ಕೊಡಿಲ್ಲ, ಕಾಫಿ ಮಾಡಿಕೊಡ್ಲಾ ಅಂತಲೇ ಹೇಳ್ತಾಯಿದ್ರು. ಆ ಟೈಮಲ್ಲಿ ನಿಜವಾಗ್ಲೂ ನೀರು ಕುಡಿದ್ರೆ ಆಗ್ತಾಯಿರಲಿಲ್ಲ, ಕೆಮ್ಮಿ ವಾಮಿಟ್ ಬಂದ್ಬಿಡ್ತಾಯಿತ್ತು. ಇನ್ನು ಅದರಲ್ಲಿ ಇನ್ನೇನು ತಿನ್ನೋದು. ಹೆಲ್ತು ಸರಿ ಇಲ್ದಾಗ ಎಲ್ಲ ಬೇಕು, ಏನು ಬೇಕು ಎಲ್ಲ ತಂದು ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಬಟ್ ತಿನ್ನೋ ಪರಿಸ್ಥಿತಿ ನಾವೇ ಇರಲ್ಲ. ಬಟ್ ಚೆನ್ನಾಗಿರುವಾಗ ತಂದುಕೊಡಿ ಅಂತ ಬಟ್ ಇವ್ರು ತಂದುಕೊಡ್ತಾರೆ. ಬಟ್ ಕೆಲವೊಂದು ಟೈಮು ಹೇಳಿದ್ರೆ ಮನೇಲಿ ಮಾಡೋದಿದ್ರೂ ಅಷ್ಟೇ, ನಮ್ಮಮ್ಮ ಏನಾರು ಇದ್ಬಿಟ್ಟಿದ್ರೆ ಮುಗೀತು. ಅಮ್ಮ ಅಂತ ನೆನೆಸ್ಕೊಂಡೆ ನೋಡಿ ಫ್ರೆಂಡ್ಸ್. ತುಂಬಾ ಬೇಜಾರಾಯಿತು. ಅಂದರೆ ಅಮ್ಮ ಬರ್ತೀನಿ ಅಂದ್ರೆ ನಮ್ಮ ಮನೆಯವರು ಇಲ್ಲ, ಪರವಾಗಿಲ್ಲ ಆರಾಮಾಗಿದ್ದಾಳೆ ಅಂತೇಳಿ ಇದು ಮಾಡಿದ್ರು. ಬಟ್ಟು ನನಗೆ ಎಲ್ಲರಿಗೂ ಒಂಥರ ಏನೋ ಸೆಂಟಿಮೆಂಟು ಸ್ವಲ್ಪ ಇರೋದ್ರಿಂದ ಅಮ್ಮನ ಮೇಲೆ ಅಯ್ಯೋ ಎಲ್ಲ ಇದ್ದು ಬಂದಿಲ್ಲ ಅಂದರೆ ಬೇಜಾರಾಗ್ಬಿಡತ್ತೆ. ನನಗೆ ಅದೇ ಬೇಜಾರಾಗ್ಬಿಡ್ತು. ನಮ್ಮಮ್ಮ ಬರ್ತಾರೆ ಅಂತ ಕಾಯ್ಕೊಂಡಿದ್ದೆ ನೋಡಿ. ಇವತ್ತು ಬರ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬರ್ತೀನಿ ಸರಿ ನೋಡ್ಕೊಂಡು ಹೋಗೋಕ್ಕೆ ಅಂದರು. ಸರಿ ಬರಲೇ ಇಲ್ಲ ಫ್ರೆಂಡ್ಸ್. ಸರಿ ಸಂಜೆ ಹತ್ತತ್ರ ಬರ್ತಾರೇನೋ ಅಂದ್ಕೊಂಡು ಸುಮ್ಮನೆ ಆದೆ. ಅವರು ಪಾಪ ಕೆಲಸ ಮಾಡಿಕೊಂಡು ಕೆಲಸದ ಹತ್ರ ಇದ್ದಾರಲ್ವ, ಹಂಗೆಲ್ಲ ಬರೋಕ್ಕಾಗಲ್ಲ. ಬಟ್ ಆದರೆ ಒಂದು ಮನಸ್ಸಲ್ಲಿ ಅಯ್ಯೋ ಇದ್ದು ಬರಲಿಲ್ವಲ್ಲ, ಅಯ್ಯೋ ನಾನು ನೋಡೋಕೆ ಬರಲಿಲ್ವಲ್ಲ, ಎಷ್ಟು ನಿಜವಾಗ್ಲೂ ನಮ್ಮ ಮನೆಯವ್ರಿಗೆ ಇಲ್ಲ ಅಮ್ಮ ಮನೆ ಹತ್ರ ಕರ್ಕೊಂಡು ಒಂದ್ಸಲ ಬರ್ತೀರಾ ಅಂತ ಹಂಗೂ ಕೇಳಿಬಿಟ್ಟೆ ಫ್ರೆಂಡ್ಸ್. ಅವ್ರು ಎಷ್ಟೇ ನೋಡಿಕೊಂಡ್ರು ತಾಯಿದಿರು ಇರುವಾಗ ಯಾರು ಸಪೋರ್ಟಿಗೆ ಅಂತೂ ಬರಲ್ಲ ಫ್ರೆಂಡ್ಸ್. ಕಷ್ಟದಲ್ಲಿ ತಾಯಿದಿರಾದರೂ ಬರ್ತಾರೆ. ವಿಡಿಯೋ ಮಾತಾಡುವಾಗಂತೂ ಅಷ್ಟು ಬೇಜಾರಾಗ್ತಾಯಿತ್ತು ನನಗೆ. ವಿಡಿಯೋ ನೋಡ್ತಾ ಇದ್ದಂಗೆ ಇಷ್ಟು ಇದಾಗಿಬಿಟ್ಟಿದ್ದೆ ಅಲ್ವಾ ಅಂತ ಅಷ್ಟು. 2 ದಿನ ನಿಜವಾಗ್ಲೂ ಆಗ್ತಾನೇ ಇಲ್ಲ. ನಾವು ಹೆಂಗೋ ಒದ್ದಾಡ್ಬೋದು ಫ್ರೆಂಡ್ಸ್. ಚಿಕ್ಕ ಮಕ್ಕಳನ್ನ ಇಟ್ಕೊಂಡಾಗ ನಿಜವಾಗ್ಲೂ ಯಾರ್ದಾರೊಬ್ಬರು ಸಪೋರ್ಟ್ ಇರಲೇಬೇಕು. ಈ ಥರ ಇದ್ದಾಗ ಹಸ್ಬೆಂಡು ಇದ್ದಾರೆ, ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂದರೂ ಕೂಡ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಮನೆಗೆ ಓನ್ ಹೌಸು ಅಲ್ಲ, ರೆಂಟೆಡಲ್ಲಿರೋರಿಗೆಲ್ಲ ಅವ್ರವ್ರದ್ದೇ ಕಮಿಟ್ಮೆಂಟ್ ಇರುವಾಗ ಮಾಡ್ಕೊಂಡಿರ್ತೀವಿ. ಆ ಟೈಮಲ್ಲಂತೂ ತುಂಬಾ ಕಷ್ಟ ಆಗುತ್ತೆ. ಸರಿ ಅವ್ರು 2 ದಿನ ಪಾಪ ನೋಡಿಕೊಂಡ್ರು. ಅದಾದಮೇಲೆ ಇರು ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ತಿಂಡಿ ಎಲ್ಲ ನೋಡಿದ್ರಲ್ವ, ಅವರೇ ಪಾಪ ತಂದೆಲ್ಲ ಇಟ್ಬಿಟ್ಟು ಹೋದರು. ಬಟ್ ನಾನು ಇನ್ನೂ ಸ್ಟಡಿಯಾಗಿ ಎದ್ದೇಳಲಿಲ್ಲ ಅಂದರೆ ಮಕ್ಕಳ ಕತೆ ಅಷ್ಟೇ. ಮತ್ತು ಮನೇಲೂ ಅಡುಗೆನೂ ಮಾಡಿಲ್ಲ ಅಂದರೆ ಏನಾಗುತ್ತೆ ಫ್ರೆಂಡ್ಸ್. ಕಂಟಿನ್ಯೂ 3 ದಿನ ಊಟಲ್ಲೇ ಆಗಿಬಿಡ್ತು. ನೋಡಿ ನಮ್ಮ ಮಕ್ಕಳು ಮಾತ್ರೆ ನುಂಗೋಕ್ಕೂ ಎಷ್ಟು ರಿಸ್ಕ್ ತಗೋಬೇಕು ನೋಡಿ. ಕಣ್ಣು ಅದೇನಂತಾರೆ
ಕಣ್ಣು ಮರೆಯಾಗಿ ತೊಗೊಳಕ್ಕೆ ಆಗಲ್ಲ ಫ್ರೆಂಡ್ಸ್. ಇಬ್ರಿಗೂ ಒಂದೊಂದು ಕೊಟ್ಟು ನಾನಾಗೆ ನುಂಗ್ಬಿಟ್ರು ಅಂದರೆ ಮತ್ತೆ ನುಂಗೋ ಪರಿಸ್ಥಿತಿ, ನುಂಗಿಸ್ಬಿಡ್ತಾರೆ ಬೇಕಿದ್ರೆ 2 ಮಾತ್ರೆನ. ಆ ರೇಂಜಿಗೆ ಇವ್ರದ್ದು ಏನು ಮಾಡೋದು. ನೀರು ಹಾಕ್ಕೋಬೇಕು, ಅವ್ರು ಹಾಕ್ತಾರೆ, ಆಮೇಲೆ ನುಂಗಬೇಕು. ಎಲ್ಲೆಲ್ಲೋ ಹಾಕಿರ್ತಾರೆ, ಬಾಯಿಗೆ ಕಹಿ ಎದ್ಬಿಡುತ್ತೆ. ನಾವಾದರೆ ಗಂಟ್ಲಿಗೆ ಹಾಕ್ಕೋತೀವಿ. ಇವ್ರದ್ದು ಹಂಗಲ್ಲ, ಇವ್ರು ಹಾಕ್ದಾಗಲೇ ತೊಗೋಬೇಕು, ಕುಡಿಬೇಕು. ಆ ರೀತಿ ನಾನು ಬಂದು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಸರಿ ಟ್ಯಾಬ್ಲೆಟ್ನ ಈ ಥರ ಹಾಕ್ಕೊಂಡೆ. ನಾನು ನಿಜವಾಗ್ಲೂ ಆಗ್ತಾಯಿರಲಿಲ್ಲ. ಸರಿ ಮಕ್ಳಿಗೋಸ್ಕರನಾದರೂ ಎದ್ದು ಮಾಡಬೇಕಲ್ವ, ಅದೇ ಚಾಲೆಂಜಿಂಗು. ತಾಯಿದಿರಂದರೆ ಅದೇ ಚಾಲೆಂಜಿಂಗ್ ಆಗಿರುತ್ತೆ. ಸರಿ ಬ್ರೆಡ್ ಇತ್ತು, ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡೆ. ಅದ್ರ ಜೊತೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾತ್ರೆ ಎಲ್ಲ ತೊಗೊಂಡು ಸ್ವಲ್ಪ ಅದು ಟಾನಿಕ್ಸ್ ಅಂತೂ ಫ್ರೆಂಡ್ಸ್ 2-3 ದಿನಕ್ಕೇ ಎಲ್ಲ ಚೆಲ್ಲಿ ಫುಲ್ ಅಂಟು ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲೇ ಇಟ್ಟಿದ್ದೀನಲ್ವ, ಕಾಣಿಸ್ತಿದೆ ಟ್ರೇನಲ್ಲಿ. ಎಲ್ಲ ಅಂಟು ಮಾಡಿ ಚೆಲ್ಲಾಡ್ಬಿಟ್ಟಿದ್ರು. ಸರಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದರೆ ಅದು ಆಗ್ತಾಯಿರಲಿಲ್ಲ. ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ, ಕಾಫಿ ಎಲ್ಲ ಕುಡಿದು ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದಂತೂ ಕೆಮ್ಮು ಏನು ಮಾಡಿದ್ರೂ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್. ಶುಂಠಿ ಕಾಫಿ ಕುಡೀರಿ, ಆಮೇಲೆ ಅದೇಂಥದ್ದು ಆ ಎಲೆ ಎಲ್ಲ ಬರುತ್ತಲ್ಲ, ಅದು ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು ಕುಡಿದ ತಕ್ಷಣ. ಆಮೇಲೆ ಮತ್ತೆ ಸ್ಟಾರ್ಟು. ಮಲ್ಕೊಂಡ್ರಂತೂ ಎದ್ದಾಗ್ಲಾದ್ರೂ ಹೆಂಗೋ ಕೆಮ್ಕೊಂಡು ಕಂಟ್ರೋಲ್ ಮಾಡ್ತಿದ್ದೆ. ಮಲ್ಕೊಂಡ ತಕ್ಷಣ ಬರ್ತಾಯಿತ್ತು. ನನಗಂತೂ ನೈಟೆಲ್ಲ ಎಷ್ಟೋ ಸಲ ಕುತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗ್ಬಿಟ್ಟಿದೆ. ಒಂದು ವಾರ ಮೇಲೆ, ಒಂದು ವಾರ ಏನು ತುಂಬಾ ಒಂದು 15 ದಿನ ಮೇಲೆ ನರಳಿದ್ದೀನಿ. ಮತ್ತು ಆಸ್ಪತ್ರೆಗೆ ಕೂಡ ಹೋಗ್ಬಿಟ್ಟು ಬಂದೆ. ಆ ಕೆಮ್ಮಿಗೆ ಆ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ಕೆಮ್ಮಿ ತಲೆಗೆ ಹೊಡಿತಾ ಇತ್ತು ಫ್ರೆಂಡ್ಸ್. ಹೊಡೆದು ಹೆಂಗಾಗ್ತಾಯಿತ್ತು ಅಂದರೆ ತಲೆನೋವು ಸ್ಟಾರ್ಟ್ ಆಯಿತು. ಅಲ್ಲಿಗೆ ಹೋಗ್ಬಿಟ್ಟು ಬಂದೆ ತಲೆನೋವಿಗೋಸ್ಕರ. ಅವ್ರು ನೋಡಿದ್ರೆ ಇಲ್ಲ ಈ ಥರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು. ಸರಿ ಅದಾದಮೇಲೆ ಅಮ್ಮ ಕೂಡ ಬಂದರು. ಇನ್ನೊಂದು ಆಸ್ಪತ್ರೆಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದೆ. ಅವರು ಟ್ಯಾಬ್ಲೆಟೇ ಕೊಟ್ಟರು, ಅದು ತೊಗೊಂಡೆ. ಅದಾದಮೇಲೆ ಅಮ್ಮ ಬಂದು ಮಕ್ಕಳ ಜೊತೆ ಆಟಾಡ್ಕೊಂಡಿದ್ದಾರೆ. ಸರಿ ನಾನು ಬರ್ತಾರೆ ಅಂದ್ಕೊಂಡಿರಲಿಲ್ಲ. ಸಂಜೆ ಮೇಲೆ ಬಂದರು, ಸ್ವಲ್ಪ ಹೊತ್ತು ನೋಡ್ಕೊಂಡು ಹೊರಡ್ತೀನಿ ಅಂತೇಳಿ. ಇರಲಿಲ್ಲ ಫ್ರೆಂಡ್ಸ್, ಹೊರಟರು. ಮಕ್ಕಳ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡಿದ್ದಾರೆ. ಸರಿ ನಾನು ಹುಷಾರಾದ್ನಮ್ಮ, ಪಾಪ ಯಾಕೆ ಬಂದೆ ಅಂತ ತುಂಬ ಮಲ್ಕೊಂಡಾಗ ನಿಜವಾಗ್ಲೂ ತುಂಬಾ ಅನ್ನಿಸ್ತಾ ಇತ್ತು. ಅವರು ಬಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ನೋಡಿ. ಅವರು ಅಮ್ಮ ಜೊತೆ ಆಟಾಡ್ಕೊಂಡಿದ್ದಾರೆ. ನಾನೇನೋ ಸ್ಟಡಿ ಆದೆ. ಅಷ್ಟೊತ್ತಿಗೆ ಆ ಮಂಜುಗೆ ಜ್ವರ ಸ್ಟಾರ್ಟ್ ಆಯಿತು. ನಮ್ಮಮ್ಮ ಏನಿದು ಒಬ್ಬರು ತಪ್ಪಿದ್ರು ಒಬ್ಬರು ಹಿಂಗಾಗ್ತಾಯಿದೆ ಅಂತ ನೋಡಿ ಅವನು ಹಂಗೆ ಸುಳ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು ಫ್ರೆಂಡ್ಸ್, ಇದೇ ಆಗ್ತಾಯಿದೆ. ಹೆಲ್ತ್ ಫುಲ್ ಕೈ ಕೊಟ್ಟಿದೆ ಎಲ್ಲರಿಗೂ ನೋಡಿ. ಈಗ ಇವಂದು ನಡೀತಾ ಇದೆ. ನಾನು ಬೆಳಗ್ಗೆಯಿಂದ ನರಳಿ ಸ್ವಲ್ಪ ಆದೆ. ಈ ವಿಡಿಯೋ